ಮಕ್ಕಳ ವಿಭಾಗದಲ್ಲಿ ಅತ್ಯುತ್ತಮ ಆರೋಗ್ಯ ಸೇವೆಗಳಿಗಾಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಕೇಂದ್ರ ಮಹತ್ವಾಕಾಂಕ್ಷಿ ಯೋಜನೆಯ ಮುಸ್ಕಾನ್ ಕಾರ್ಯಕ್ರಮದ ಅಡಿ ರಾಷ್ಟ್ರೀಯ ಗುಣಮಟ್ಟದ ಚಿಕಿತ್ಸಾ ಪ್ರಮಾಣ ಪತ್ರ ಲಭಿಸಿದೆ. ನವಜಾತ ಶಿಶುವಿನಿಂದ 12 ವರ್ಷದ ಒಳಗಿನ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿರುವುದರ ಮಾನದಂಡದ ಮೇಲೆ ಈ ಪ್ರಮಾಣ ಪತ್ರ ದೊರೆತಿದ್ದು, ರಾಜ್ಯದಲ್ಲಿ ವಿಜಯಪುರ ಮೊದಲ ಸ್ಥಾನ ಪಡೆದಿದ್ರೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ 89% ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನ ಪಡೆದಿದೆ. ಇನ್ನು ಈ ಕುರಿತು ಜನಶ್ರೀ ನ್ಯೂಸ್ ಜೊತೆ ಮಾತನಾಡಿದಂತಹ ಬ್ರಿಮ್ಸ್ ಮಕ್ಕಳ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಶಾಂತಲಾ ಅವರು ಮಾತನಾಡಿದ್ದು, ಬ್ರಿಮ್ಸ್ ಆಸ್ಪತ್ರೆಯ ಮಕ್ಕಳ ವಿಭಾಗದ ಹೊರರೋಗಿ, ಒಳರೋಗಿ, ನವಜಾತ ಶಿಶು ತೀವ್ರ ನಿಗಾ ಘಟಕ ಹಾಗೂ ಅಪೌಷ್ಟಿಕ ಮಕ್ಕಳ ಪುನರ್ವರ್ತಿಸಿ ವಿಭಾಗದಲ್ಲಿ ನೀಡಲಾಗುತ್ತಿರುವಂತಹ ಗುಣಮಟ್ಟದ ಚಿಕಿತ್ಸೆಗೆ ಈ ಪ್ರಮಾಣ ಪತ್ರ ಸಿಕ್ಕಿದೆ. ಇನ್ನು ಇದರ ಜೊತೆಗೆ 4 ವಿಭಾಗಕ್ಕೆ ತಲಾ 6 ಲಕ್ಷ ರೂಪಾಯಿದಂತೆ ವರ್ಷಕ್ಕೆ 24 ಲಕ್ಷ ರೂಪಾಯಿ ಧನ ಸಹಾಯ ದೊರೆಯಲಿದೆ. ಇದರಿಂದ ಮಕ್ಕಳಿಗೆ ಇನ್ನಷ್ಟು ಗುಣಮಟ್ಟದ ಚಿಕಿತ್ಸೆ ನೀಡಲು ನಮಗೆ ಮತ್ತಷ್ಟು ಉತ್ತೇಜನ ಸಿಕ್ಕಂತಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಬೀದರ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಸಂಸ್ಥೆಯಿಂದ ನಾನು ಡಾಕ್ಟರ್ ಶಾಂತಲಾ ಕೋಜಲ್ಗಿ HOD ಪೀಡಿಯಾಟ್ರಿಕ್ಸ್ ಮಾತಾಡ್ತಾ ಇರೋದು. ಇಲ್ಲಿರೋದು ನಮ್ಮ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರು ಡಾಕ್ಟರ್ ಬಾಳಿ ಅವರು ಇದ್ದಾರೆ, ಮತ್ತು ಡಾಕ್ಟರ್ ಅಹಮದ್ ಅಂತ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಕೂಡ ಇದ್ದಾರೆ, ಮತ್ತು ನಮ್ಮದು ಎಲ್ಲ ಟೀಮ್ NICU ಟೀಮ್ ಇಲ್ಲಿದೆ. ಇವ್ರ ವತಿಯಿಂದ ನಾನು ಇವತ್ತು ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು, ಬೀದರ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ಗೆ ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಷನ್ ಸಿಕ್ಕಿದೆ ನ್ಯಾಷನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಕಂಟ್ರೋಲ್ ಕಮಿಟಿಯಿಂದ. ಇದರಲ್ಲಿ ಇದು ಮುಸ್ಕಾನ್ ಅಂತ ಒಂದು ಸ್ಕೀಮ್ ಇದೆ, ಗೌರ್ಮೆಂಟ್ ಸ್ಕೀಮು. ಇದು ನ್ಯಾಷನಲ್ ಹೆಲ್ತ್ ಸ್ಕೀಮು. ಈ ವತಿಯಿಂದ ನಮಗೆ ಇವತ್ತು ಸರ್ಟಿಫೈ ಮಾಡಿದ್ರು, ನಾವು ಅದರಲ್ಲಿ ಕ್ವಾಲಿಫೈ ಆಗಿದ್ದೀನಿ. ಇದರದ್ದು ಮೇನ್ ಉದ್ದೇಶ ಏನಂದರೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಮಕ್ಕಳ ವಿಭಾಗದಲ್ಲಿ. ಎಲ್ಲ ಡಾಕ್ಟರ್ಸು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ, ಎಲ್ಲ ಇನ್ಸ್ಟಿಟ್ಯೂಟ್ ಚೆನ್ನಾಗೇ ಟ್ರೀಟ್ಮೆಂಟ್ ಕೊಡ್ತಾ ಇರುತ್ತೆ. ಆದರೆ ಒಂದು ನ್ಯಾಷನಲ್ ಲೆವೆಲ್ ಪ್ರೋಟೋಕಾಲ್ಸ್ ಇರ್ತವೆ ಮತ್ತು ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪಾಲಿಸೀಸ್ ಇರ್ತವೆ. ಆ ಪಾಲಿಸಿಯನ್ನು ನಾವು ಆ ಲೆವೆಲ್ಗೆ ನಾವು ವರ್ಕ್ ಮಾಡಬೇಕಂತ ಇರುತ್ತೆ. ಅಂದರೆ ಕ್ಲೀನ್ಲಿನೆಸ್ನಲ್ಲಿ ಇಟ್ಕೊಳ್ರಿ. ಈಗ NICU ಅಲ್ಲಿ ನಾವು ಕ್ಲೀನ್ ಇಟ್ಕೋಬೇಕು ಮಕ್ಕಳ ಘಟ್ಟದಲ್ಲಿ. ಆಮೇಲೆ ಫೈರ್ ಫೈಟಿಂಗ್ ಇರಬೇಕು. ಆ ಫೈರ್ ಫೈಟಿಂಗ್ ಇದ್ದರೂ ಕೂಡ ಅದನ್ನು ನಾವು ಉಪಯೋಗಿಸೋದು ಹೇಗಂತ ಅವ್ರು ನಮಗೆ ಮಾಡಿಸಿ ನೋಡಿ ಕೇಳ್ತಾರೆ. ಕ್ಲೀನ್ಲಿನೆಸ್ ಹೆಂಗೆ ಮೇಂಟೈನ್ ಮಾಡ್ತೀವಿ ಅಂತ ಕೇಳ್ತಾರೆ. ಆಮೇಲೆ ಟೈಮಿಗೆ ಎಲ್ಲ ಔಷಧಿಗಳು ಅವೈಲೇಬಲ್ ಇದ್ದಾವಿಲ್ಲ ಅದನ್ನು ಕೂಡ ಪರಿಶೀಲಿಸಿ ನೋಡ್ತಾರೆ. ಮತ್ತು ಎಲ್ಲ ಇನ್ಸ್ಟ್ರೂಮೆಂಟ್ಸಿಗೂ AMC CMC ಅಂತೀವಿ, ಆ್ಯನ್ಯುವಲ್ ಮೇಂಟೆನೆನ್ಸ್ ಸರ್ಟಿಫಿಕೇಟ್ ಇದೇನೆಲ್ಲ ಅದು ಕೂಡ ನೋಡ್ತಾರೆ. ಮತ್ತು ನಾವು ಎಲ್ಲ ಯಾವ್ಯಾವ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ದೀವಿ ನ್ಯಾಷನಲ್ ಪ್ರೋಗ್ರಾಮ್ಸಲ್ಲಿ ಅದನ್ನು ಹೇಗೆ ಮಾಡಿದ್ದೀವಿ ಅಂತ ಅವು ಕೂಡ ಎಲ್ಲ ಪರಿಶೀಲನೆ ಮಾಡಿ ನೋಡ್ತಾರೆ. ಅದಕ್ಕೆ ಈ ಮುಸ್ಕಾನ್ ಸ್ಕೀಮು ನಮ್ಮ 4 ಭಾಗದಲ್ಲಿ ಇದು ಇನ್ಸ್ಪೆಕ್ಷನ್ ಮಾಡಿ ಹೋಗಿದೆ. ಒಂದು ನವಜಾತ ಶಿಶುವಿನ ವಿಭಾಗ, ಒಂದು ಅಪೌಷ್ಟಿಕ ವಿಭಾಗ, ಒಂದು ಮಕ್ಕಳ ಒಳರೋಗಿ ಮತ್ತು ಹೊರರೋಗಿಯ ವಿಭಾಗದಲ್ಲಿ. ಅಲ್ಲಿ ಕೂಡ ಚುಚ್ಚುಮದ್ದು ಕೊಡೋದು, ಅದನ್ನು ಹೇಗೆ ಕೊಡ್ತೀರಾ, ಅದನ್ನು ಎಷ್ಟು ದಿವಸದಿಂದ ಮೇಂಟೈನ್ ಮಾಡ್ತಾ ಇದ್ದೀರಾ, ಅದಕ್ಕೆ ನೀವು ಅಪ್ಲೋಡ್ ಮಾಡ್ತಾ ಇದ್ದೀರಿಲ್ಲ ನ್ಯಾಷನಲ್ ಲೆವೆಲಿಗೆ, ಅದೆಲ್ಲ ಕೂಡ ಅವರು ಪರಿಶೀಲನೆ ಮಾಡಿ ನಮ್ಮನ್ನು ಉತ್ತೀರ್ಣ ಮಾಡಿದ್ದಾರೆ. ನಮಗೆ 70% ಮಿನಿಮಮ್ ಬರಬೇಕಾಗಿತ್ತು ನಮ್ಮ ಇನ್ಸ್ಟಿಟ್ಯೂಷನಿಂದ ಈ ಕ್ವಾಲಿಟಿ ಅಶ್ಯೂರೆನ್ಸಲ್ಲಿ. ನಾವು 89% ತೊಗೊಂಡು ಉತ್ತೀರ್ಣರಾಗಿದ್ದೀವಿ. ನಮ್ಮ ಸ್ಟೇಟಿಗೆ, ಕರ್ನಾಟಕ ಸ್ಟೇಟ್ದಲ್ಲಿ 2 ಡಿಸ್ಟ್ರಿಕ್ಟಿಗೆ ಕೊಟ್ಟಿದ್ದಾರೆ ಅವರು, ಬಿಜಾಪುರ ಮತ್ತು ನಮಗೆ. ಬಿಜಾಪುರ 91.3% ತೊಗೊಂಡಿದೆ, ನಾವು 89.6% ಇದೆ ನಮ್ಮದು. ಅದಕ್ಕೆ ಇನ್ನು ಮಿಕ್ಕಿದ್ದೇನು 11% ಉಳಿದೈತಿ, ಅದು ಕೂಡ ನಾವು ಮುಂದೆ ಅದನ್ನು ಫುಲ್ಫಿಲ್ ಮಾಡಬೇಕನ್ನೋದು ಇಚ್ಛೆ ಇದೆ. ಆಮೇಲೆ ಈ ಸ್ಕೀಮಿಂದ ಒಂದು ನಮಗೆ ಪ್ರೋತ್ಸಾಹ ಸಿಗುತ್ತೆ. ನಾವು ಒಂದು ಲೆವೆಲಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಮತ್ತು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಬೇಸ್ಡ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂತ ಒಂದು. ಇನ್ನೊಂದು ಏನಂದರೆ ಅವರಿಂದ ಗೌರ್ಮೆಂಟಿಂದ ನಮಗೆ ಒಂದು ಧನ ಸಹಾಯ ಸಿಗುತ್ತೆ. ಅರೌಂಡ್ 24 lakhs ಪರ್ ಇಯರ್ ಕೊಡ್ತಾರೆ. ಅದನ್ನು ನಾವು ಮೇನ್ಲಿ ಯೂಸ್ ಮಾಡೋದಂದರೆ ಏನೇನು ಕೊರತೆಗಳಿದ್ದಾವೆ ಅದನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬೇಕನ್ನೋದ್ರಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ. ಸೊ ಈ ಥರ ಇದು ಆಗಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಆಗಿದೆ. ಆಮೇಲೆ ಇದು ಒಂದು ನಮ್ಮ ಎಲ್ಲ ಡಾಕ್ಟರ್ಸಿಗೂ ಒಂದು ಇದು ಕೊಟ್ಟಂಗೆ ಬೋನಸ್, ಒಂದು ಮೋಟಿವೇಶನ್. ಯಾಕಂದರೆ ಯಾವಾಗಲೂ ನಾವು ಟ್ರೀಟ್ಮೆಂಟ್ ಕೊಟ್ಟು ಪೇಷಂಟ್ ಇಂಪ್ರೂವ್ ಆದಾಗ ನಮ್ಗೆ ಭಾಳ ಖುಷಿ ಆಗ್ತೈತೆ. ಆದರೆ ಇದು ನ್ಯಾಷನಲ್ ಲೆವೆಲಲ್ಲಿ ನಮಗೊಂದು ರೆಕಗ್ನಿಷನ್ ಸಿಕ್ಕಿದೆ, ಅದರಿಂದ ತುಂಬ ಹೆಮ್ಮೆಯ ವಿಷಯ.